ತಮಿಳುನಾಡಲ್ಲಿ ಈಗ ದಳಪತಿ ವಿಜಯ್ ಯುಗಾರಂಭವಾಗಿದೆ. ರಾಜ್ಯಪಾಲರ ಬಳಿ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರೋದು ರಾಜ್ಯಪಾಲರ ಬಳಿ 5 ಶಾಸಕರ ಬೆಂಬಲವನ್ನ ಕೇಳಿದ್ರು ಕಾಂಗ್ರೆಸ್. ಈಗ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿದೆ. ಇನ್ನು 6 ಸ್ಥಾನಗಳು ಬೇಕಾಗಿರುವುದು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ವಿಜಯ್. ರಾಜ್ಯಪಾಲರಿಗೆ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ರಿಗೆ ಮಂಡನೆ ಮಾಡಿದ್ದಾರೆ. ಕಾಂಗ್ರೆಸ್ ಬೆಂಬಲ ಪತ್ರ ನೀಡಿ ಹಕ್ಕು ಮಂಡನೆ ಮಾಡಿದ್ದಾರೆ. ಲೋಕಭವನಕ್ಕೆ ಭೇಟಿ ನೀಡಿ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ಟಿವಿಕೆಗೆ ಬೇಕಿದ್ದ ಟಿವಿಕೆ ಪಕ್ಷಕ್ಕೆ ಇನ್ನು 6 ಶಾಸಕರು ಬೇಕಾಗಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ 5 ಶಾಸಕರ ಬೆಂಬಲವನ್ನು ನೀಡಿರುವುದು. ಹೀಗಾಗಿ ದಳಪತಿ ವಿಜಯ್ಗೆ ಇನ್ನು 6 ಶಾಸಕರ ಬೆಂಬಲ ಬೇಕು. 108 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಗೆಲುವನ್ನು ಸಾಧಿಸಿತ್ತು. ಈಗ ದಳಪತಿ ವಿಜಯ್ಗೆ ಕಾಂಗ್ರೆಸ್ ಬೆಂಬಲವನ್ನು ನೀಡಿದೆ. ಅದರ ಜೊತೆಗೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟಿರುವುದು. ಹೀಗಾಗಿ ದಳಪತಿ ವಿಜಯ್ ರಾಜ್ಯಪಾಲರ ಬಳಿ ಹೋಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅವರಿಗೆ ಹಕ್ಕು ಮಂಡನೆ ಮಾಡಿದ್ದಾರೆ ಸರ್ಕಾರ ರಚನೆಗೋಸ್ಕರ. ಈಗ ದಳಪತಿ ವಿಜಯ್ ಅವರು 108 ಸ್ಥಾನಗಳನ್ನು ಗೆದ್ದಿದ್ದರು. ಈಗ ಸರ್ಕಾರ ರಚನೆ ಮಾಡೋದಕ್ಕೆ 118 ಸ್ಥಾನಗಳು ಬೇಕು. ದಳಪತಿ ವಿಜಯ್ಗೆ ಈಗ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದೆ. ಬೆಂಬಲವನ್ನು ನೀಡಿರೋದು ಅದು ಷರತ್ತುಬದ್ಧ ಬೆಂಬಲ. ಹೀಗಾಗಿ ದಳಪತಿ ವಿಜಯ್ ಈ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಬೇಡಿಕೆಗಳನ್ನು ಇಡ್ತಾರೆ ಅದನ್ನೆಲ್ಲವನ್ನು ಕೂಡ ದಳಪತಿ ವಿಜಯ್ ಫುಲ್ಫಿಲ್ ಮಾಡಬೇಕು. ಹೀಗಾಗಿ ವಿಜಯ್ ಮುಂದೆ ಸಾಕಷ್ಟು ಸವಾಲುಗಳಿದೆ. ಅದರ ಜೊತೆಗೆ ಅಧಿಕಾರಕ್ಕೆ ಬಂದ ತಕ್ಷಣ ವಿಜಯ್ ನೀಡಿದಂಥ ಹಲವಾರು ಯೋಜನೆಗಳು, ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತರಬೇಕು. ಅದರ ಜೊತೆಗೆ ಪ್ರಮುಖ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು. ಮಹಿಳೆಯರಿಗೆ 8 ಗ್ರಾಮ್ ವಿವಾಹೇತರ ಮಹಿಳೆಯರಿಗೆ 8 ಗ್ರಾಮ್ ಚಿನ್ನ ಆಗಿರ್ಬೋದು, ಮಹಿಳೆಯರಿಗೆ 2,500 ಮಾಸಿಕ ಗೌರವಧನ, ಜೊತೆಗೆ ಹಲವಾರು ಯೋಜನೆಗಳನ್ನು, ಉಚಿತ ಬಸ್, ಈ ಎಲ್ಲ ಯೋಜನೆಗಳು. ತಮಿಳುನಾಡಲ್ಲಿ ಈಗ ದಳಪತಿ ವಿಜಯ್ ಯುಗಾರಂಭವಾಗಿದೆ. ರಾಜ್ಯಪಾಲರ ಬಳಿ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರೋದು ರಾಜ್ಯಪಾಲರ ಬಳಿ 5 ಶಾಸಕರ ಬೆಂಬಲವನ್ನ ಕೇಳಿದ್ರು ಕಾಂಗ್ರೆಸ್. ಈಗ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿದೆ. ಇನ್ನು 6 ಸ್ಥಾನಗಳು ಬೇಕಾಗಿರುವುದು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ವಿಜಯ್. ರಾಜ್ಯಪಾಲರಿಗೆ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ರಿಗೆ ಮಂಡನೆ ಮಾಡಿದ್ದಾರೆ. ಕಾಂಗ್ರೆಸ್ ಬೆಂಬಲ ಪತ್ರ ನೀಡಿ ಹಕ್ಕು ಮಂಡನೆ ಮಾಡಿದ್ದಾರೆ. ಲೋಕಭವನಕ್ಕೆ ಭೇಟಿ ನೀಡಿ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ಟಿವಿಕೆಗೆ ಬೇಕಿದ್ದ ಟಿವಿಕೆ ಪಕ್ಷಕ್ಕೆ ಇನ್ನು 6 ಶಾಸಕರು ಬೇಕಾಗಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ 5 ಶಾಸಕರ ಬೆಂಬಲವನ್ನು ನೀಡಿರುವುದು. ಹೀಗಾಗಿ ದಳಪತಿ ವಿಜಯ್ಗೆ ಇನ್ನು 6 ಶಾಸಕರ ಬೆಂಬಲ ಬೇಕು. 108 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಗೆಲುವನ್ನು ಸಾಧಿಸಿತ್ತು. ಈಗ ದಳಪತಿ ವಿಜಯ್ಗೆ ಕಾಂಗ್ರೆಸ್ ಬೆಂಬಲವನ್ನು ನೀಡಿದೆ. ಅದರ ಜೊತೆಗೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟಿರುವುದು. ಹೀಗಾಗಿ ದಳಪತಿ ವಿಜಯ್ ರಾಜ್ಯಪಾಲರ ಬಳಿ ಹೋಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅವರಿಗೆ ಹಕ್ಕು ಮಂಡನೆ ಮಾಡಿದ್ದಾರೆ ಸರ್ಕಾರ ರಚನೆಗೋಸ್ಕರ. ಈಗ ದಳಪತಿ ವಿಜಯ್ ಅವರು 108 ಸ್ಥಾನಗಳನ್ನು ಗೆದ್ದಿದ್ದರು. ಈಗ ಸರ್ಕಾರ ರಚನೆ ಮಾಡೋದಕ್ಕೆ 118 ಸ್ಥಾನಗಳು ಬೇಕು. ದಳಪತಿ ವಿಜಯ್ಗೆ ಈಗ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದೆ. ಬೆಂಬಲವನ್ನು ನೀಡಿರೋದು ಅದು ಷರತ್ತುಬದ್ಧ ಬೆಂಬಲ. ಹೀಗಾಗಿ ದಳಪತಿ ವಿಜಯ್ ಈ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಬೇಡಿಕೆಗಳನ್ನು ಇಡ್ತಾರೆ ಅದನ್ನೆಲ್ಲವನ್ನು ಕೂಡ ದಳಪತಿ ವಿಜಯ್ ಫುಲ್ಫಿಲ್ ಮಾಡಬೇಕು. ಹೀಗಾಗಿ ವಿಜಯ್ ಮುಂದೆ ಸಾಕಷ್ಟು ಸವಾಲುಗಳಿದೆ. ಅದರ ಜೊತೆಗೆ ಅಧಿಕಾರಕ್ಕೆ ಬಂದ ತಕ್ಷಣ ವಿಜಯ್ ನೀಡಿದಂಥ ಹಲವಾರು ಯೋಜನೆಗಳು, ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತರಬೇಕು. ಅದರ ಜೊತೆಗೆ ಪ್ರಮುಖ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು. ಮಹಿಳೆಯರಿಗೆ 8 ಗ್ರಾಮ್ ವಿವಾಹೇತರ ಮಹಿಳೆಯರಿಗೆ 8 ಗ್ರಾಮ್ ಚಿನ್ನ ಆಗಿರ್ಬೋದು, ಮಹಿಳೆಯರಿಗೆ 2,500 ಮಾಸಿಕ ಗೌರವಧನ, ಜೊತೆಗೆ ಹಲವಾರು ಯೋಜನೆಗಳನ್ನು, ಉಚಿತ ಬಸ್, ಈ ಎಲ್ಲ ಯೋಜನೆಗಳು. ತಮಿಳುನಾಡಲ್ಲಿ ಈಗ ದಳಪತಿ ವಿಜಯ್ ಯುಗಾರಂಭವಾಗಿದೆ. ರಾಜ್ಯಪಾಲರ ಬಳಿ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರೋದು ರಾಜ್ಯಪಾಲರ ಬಳಿ 5 ಶಾಸಕರ ಬೆಂಬಲವನ್ನ ಕೇಳಿದ್ರು ಕಾಂಗ್ರೆಸ್. ಈಗ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿದೆ. ಇನ್ನು 6 ಸ್ಥಾನಗಳು ಬೇಕಾಗಿರುವುದು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ವಿಜಯ್. ರಾಜ್ಯಪಾಲರಿಗೆ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ರಿಗೆ ಮಂಡನೆ ಮಾಡಿದ್ದಾರೆ. ಕಾಂಗ್ರೆಸ್ ಬೆಂಬಲ ಪತ್ರ ನೀಡಿ ಹಕ್ಕು ಮಂಡನೆ ಮಾಡಿದ್ದಾರೆ. ಲೋಕಭವನಕ್ಕೆ ಭೇಟಿ ನೀಡಿ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ಟಿವಿಕೆಗೆ ಬೇಕಿದ್ದ
ಇನ್ನು ಟಿವಿಕೆ ಪಕ್ಷಕ್ಕೆ ಇನ್ನೂ 6 ಶಾಸಕರು ಬೇಕಾಗಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ 5 ಶಾಸಕರ ಬೆಂಬಲವನ್ನು ನೀಡಿರುವುದು. ಹೀಗಾಗಿ ದಳಪತಿ ವಿಜಯ್ಗೆ ಇನ್ನೂ 6 ಶಾಸಕರ ಬೆಂಬಲ ಬೇಕು. 108 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಗೆಲುವನ್ನು ಸಾಧಿಸಿತ್ತು. ಈಗ ದಳಪತಿ ವಿಜಯ್ಗೆ ಕಾಂಗ್ರೆಸ್ ಬೆಂಬಲವನ್ನು ನೀಡಿದೆ. ಅದರ ಜೊತೆಗೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟಿರುವುದು. ಹೀಗಾಗಿ ದಳಪತಿ ವಿಜಯ್ ರಾಜ್ಯಪಾಲರ ಬಳಿ ಹೋಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅವರಿಗೆ ಹಕ್ಕು ಮಂಡನೆ ಮಾಡಿದ್ದಾರೆ ಸರ್ಕಾರ ರಚನೆಗೋಸ್ಕರ. ಈಗ ದಳಪತಿ ವಿಜಯ್ ಅವರು 108 ಸ್ಥಾನಗಳನ್ನು ಗೆದ್ದಿದ್ದರು. ಈಗ ಸರ್ಕಾರ ರಚನೆ ಮಾಡೋದಕ್ಕೆ 118 ಸ್ಥಾನಗಳು ಬೇಕು. ದಳಪತಿ ವಿಜಯ್ಗೆ ಈಗ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದೆ, ಬೆಂಬಲವನ್ನು ನೀಡಿರೋದು. ಅದು ಷರತ್ತುಬದ್ಧ ಬೆಂಬಲ. ಹೀಗಾಗಿ ದಳಪತಿ ವಿಜಯ್ ಈ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಬೇಡಿಕೆಗಳನ್ನು ಇಡ್ತಾರೆ ಅದನ್ನೆಲ್ಲವನ್ನು ಕೂಡ ದಳಪತಿ ವಿಜಯ್ ಫುಲ್ಫಿಲ್ ಮಾಡಬೇಕು. ಹೀಗಾಗಿ ವಿಜಯ್ ಮುಂದೆ ಸಾಕಷ್ಟು ಸವಾಲುಗಳಿದೆ. ಅದರ ಜೊತೆಗೆ ಅಧಿಕಾರಕ್ಕೆ ಬಂದ ತಕ್ಷಣ ವಿಜಯ್ ನೀಡಿದಂಥ ಹಲವಾರು ಯೋಜನೆಗಳು, ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತರಬೇಕು. ಅದರ ಜೊತೆಗೆ ಪ್ರಮುಖ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು. ಮಹಿಳೆಯರಿಗೆ 8 ಗ್ರಾಮ್ ವಿವಾಹೇತರ ಮಹಿಳೆಯರಿಗೆ 8 ಗ್ರಾಮ್ ಚಿನ್ನ ಆಗಿರ್ಬೋದು, ಮಹಿಳೆಯರಿಗೆ 2,500 ಮಾಸಿಕ ಗೌರವಧನ, ಜೊತೆಗೆ ಹಲವಾರು ಯೋಜನೆಗಳನ್ನು, ಉಚಿತ ಬಸ್, ಈ ಎಲ್ಲ ಯೋಜನೆಗಳು. ತಮಿಳುನಾಡಲ್ಲಿ ಈಗ ದಳಪತಿ ವಿಜಯ್ ಯುಗಾರಂಭವಾಗಿದೆ. ರಾಜ್ಯಪಾಲರ ಬಳಿ ಹಕ್ಕು ಮಂಡನೆಯನ್ನು ಮಾಡಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರೋದು ರಾಜ್ಯಪಾಲರ ಬಳಿ. 5 ಶಾಸಕರ ಬೆಂಬಲವನ್ನು ಕೇಳಿದ್ರು ಕಾಂಗ್ರೆಸ್. ಈಗ ಕಾಂಗ್ರೆಸ್ ಬೆಂಬಲವನ್ನು ಸೂಚಿಸಿದೆ. ಇನ್ನೂ 6 ಸ್ಥಾನಗಳು ಬೇಕಾಗಿರುವುದು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ವಿಜಯ್. ರಾಜ್ಯಪಾಲರಿಗೆ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ರಿಗೆ ಮಂಡನೆ ಮಾಡಿದ್ದಾರೆ. ಕಾಂಗ್ರೆಸ್ ಬೆಂಬಲ ಪತ್ರ ನೀಡಿ ಹಕ್ಕು ಮಂಡನೆ ಮಾಡಿದ್ದಾರೆ. ಲೋಕಭವನಕ್ಕೆ ಭೇಟಿ ನೀಡಿ ಹಕ್ಕು ಮಂಡಿಸಿದ್ದಾರೆ ದಳಪತಿ ವಿಜಯ್. ಟಿವಿಕೆಗೆ ಬೇಕಿದ್ದ ಟಿವಿಕೆ ಪಕ್ಷಕ್ಕೆ ಇನ್ನೂ 6 ಶಾಸಕರು ಬೇಕಾಗಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ 5 ಶಾಸಕರ ಬೆಂಬಲವನ್ನು ನೀಡಿರುವುದು. ಹೀಗಾಗಿ ದಳಪತಿ ವಿಜಯ್ಗೆ ಇನ್ನೂ 6 ಶಾಸಕರ ಬೆಂಬಲ ಬೇಕು. 108 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಗೆಲುವನ್ನು ಸಾಧಿಸಿತ್ತು. ಈಗ ದಳಪತಿ ವಿಜಯ್ಗೆ ಕಾಂಗ್ರೆಸ್ ಬೆಂಬಲವನ್ನು ನೀಡಿದೆ. ಅದರ ಜೊತೆಗೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟಿರುವುದು. ಹೀಗಾಗಿ ದಳಪತಿ ವಿಜಯ್ ರಾಜ್ಯಪಾಲರ ಬಳಿ ಹೋಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅವರಿಗೆ ಹಕ್ಕು ಮಂಡನೆ ಮಾಡಿದ್ದಾರೆ ಸರ್ಕಾರ ರಚನೆಗೋಸ್ಕರ. ಈಗ ದಳಪತಿ ವಿಜಯ್ ಅವರು 108 ಸ್ಥಾನಗಳನ್ನು ಗೆದ್ದಿದ್ದರು. ಈಗ ಸರ್ಕಾರ ರಚನೆ ಮಾಡೋದಕ್ಕೆ 118 ಸ್ಥಾನಗಳು ಬೇಕು. ದಳಪತಿ ವಿಜಯ್ಗೆ ಈಗ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದೆ, ಬೆಂಬಲವನ್ನು ನೀಡಿರೋದು. ಅದು ಷರತ್ತುಬದ್ಧ ಬೆಂಬಲ. ಹೀಗಾಗಿ ದಳಪತಿ ವಿಜಯ್ ಈ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಬೇಡಿಕೆಗಳನ್ನು ಇಡ್ತಾರೆ ಅದನ್ನೆಲ್ಲವನ್ನು ಕೂಡ ದಳಪತಿ ವಿಜಯ್ ಫುಲ್ಫಿಲ್ ಮಾಡಬೇಕು. ಹೀಗಾಗಿ ವಿಜಯ್ ಮುಂದೆ ಸಾಕಷ್ಟು ಸವಾಲುಗಳಿದೆ. ಅದರ ಜೊತೆಗೆ ಅಧಿಕಾರಕ್ಕೆ ಬಂದ ತಕ್ಷಣ ವಿಜಯ್ ನೀಡಿದಂಥ ಹಲವಾರು ಯೋಜನೆಗಳು, ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತರಬೇಕು. ಅದರ ಜೊತೆಗೆ ಪ್ರಮುಖ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು. ಮಹಿಳೆಯರಿಗೆ 8 ಗ್ರಾಮ್ ವಿವಾಹೇತರ ಮಹಿಳೆಯರಿಗೆ 8 ಗ್ರಾಮ್ ಚಿನ್ನ ಆಗಿರ್ಬೋದು, ಮಹಿಳೆಯರಿಗೆ 2,500 ಮಾಸಿಕ ಗೌರವಧನ, ಜೊತೆಗೆ ಹಲವಾರು ಯೋಜನೆಗಳನ್ನು, ಉಚಿತ ಬಸ್, ಈ ಎಲ್ಲ ಯೋಜನೆಗಳು